ಪ್ರತಿಯೊಬ್ಬ ಸಾಧಕನು ತನ್ನ ಜೀವನದಲ್ಲಿ ಸಾಧನೆಯ ಮೊದಲು ಹೆಜ್ಜೆ ಇಡಬೇಕಾದರೆ ಅವನು ಮಾಡಿಕೊಳ್ಳಬೇಕಾದದ್ದು ಅತಿ ದೊಡ್ಡದಾದ ಕೆಲಸ. ಅಂದರೆ ಒಳ್ಳೆಯದನ್ನು ಮಾಡೋದು ಆಮೇಲೆ, ಆದರೆ ಕೆಟ್ಟದ್ದನ್ನು ಬಿಡೋದಿದೆ ನೋಡಿ, ಇದು ಮೊದಲ ಹೆಜ್ಜೆ. ಇದು ಮೊದಲ ಹೆಜ್ಜೆ. ಹೇಯಾನಿ ಧಿಕೃತ್ಯನಃ ನಹ ಕೃತೆ, ನಮಗಾಗಿ ನೀವು ಯುದ್ಧ ಆಡಿ, ನಮಗಾಗಿ ಯುದ್ಧ ಆಡಿ. ನೀವು ದೊಡ್ಡ ಸೇನಾನಿಗಳಲ್ಲ, ಹಾಗಾಗಿ ನಮಗಾಗಿ ಯುದ್ಧವನ್ನಾಡಿ. ಯಾವಾಗಲೂ ಒಳ್ಳೆಯದನ್ನು ಮಾಡೋದು ಸುಲಭ, ಆದರೆ ಕೆಟ್ಟದ್ದನ್ನು ಬಿಡುವುದು ಬಹಳ ಕಠಿಣ. ನಮ್ಮ ಗುರುಗಳು ಮೇಲಿಂದ ಮೇಲೆ ಒಂದು ಹಾಡನ್ನು ದೃಷ್ಟಾಂತವನ್ನಾಗಿ ಕೊಡ್ತಿರ್ತಾರೆ. ಶ್ರೀಪಾದರಾಜರು ಮಾಡಿದ ಹಾಡು. ಶ್ರೀಪಾದರಾಜರು ಪ್ರಾರ್ಥನೆಯನ್ನು ಮಾಡಬೇಕಾದರೆ ಸಜ್ಜನರ ಸಂಘ ಮಾಡದಿದ್ದರೆ ಎನಗೆ ಆಣೆ, ಸಜ್ಜನರ ಸಂಘ ಮಾಡ್ತೇನೆ ಅಂತ ನಾನು ಧೈರ್ಯದಿಂದ ಹೇಳಬಲ್ಲೆ, ಆದರೆ ದುಷ್ಟ ಜನರ ಸಂಘ ಬಿಡಿಸದಿದ್ದರೆ ನಿನಗೆ ಆಣೆ ಅಂತ ದೇವರಿಗೆ ಹೇಳ್ತಾರೆ. ಸಜ್ಜನರ ಸಂಘ ಮಾಡೋದಕ್ಕೆ ನಾನು ಧೈರ್ಯ ಇದೆ, ಏನೋ ನಾನು ಮಾಡ್ತೇನೆ ಸಜ್ಜನರ ಸಂಘ, ಆದರೆ ದುರ್ಜನರ ಸಂಘ ಬಿಡ್ತೀಯಾ ಅಂತ ನನಗೆ ಕೇಳಿದ್ರೆ ನನ್ನ ಮೇಲೆ ನಾನು ಆಣೆ ಹಾಕೊಳ್ಳೋದಿಲ್ಲ, ನನಗಾಗೋದಿಲ್ಲ, ಆ ಧೈರ್ಯ ನನಗಿಲ್ಲ. ಅದು ನಿನಗೆ ಆಣೆ, ಅದನ್ನು ಬಿಡಿಸೋ ಜವಾಬ್ದಾರಿ